ವೆಲ್ಕಮ್ ಬ್ಯಾಕ್ ಡೇ 2 ಆಫ್ 150 ಡೇಸ್ ಚಾಲೆಂಜ್. ಇವತ್ತು ರೆಸ್ಟ್ ಡೇ ಇರುತ್ತಾ. ಎಂಟಿ ಸ್ಟಮಕ್ ವೇಟ್ ಚೆಕ್ ಮಾಡೋಣ. ಊರಿಗೆದ ಲೇಟ್ ಎತ್ತಿದ್ದು ಹೇಳಕ್ಕೆ ನೈಟ್ ಜಲ್ದಿ ಮಕ್ಕಳಿಲ್ಲ, ಒಂದು ಸ್ವಲ್ಪ ವಿಷಯ ಹೇಳ್ಕೊಂಡು ಕುಂತಿದ್ದೆ. ಈಗ ನೋಡೋಣ ಎಂಟಿ ಸ್ಟಮಕ್ ವೇಟ್ ಚೆಕ್ ಮಾಡಬೇಕು, ಆಮೇಲೆ ವಾಕ್ ಹೋಗ್ಬೇಕಂತ ಅದ. ಇವತ್ತು ಸಂಡೇ ರೆಸ್ಟ್ ಡೇ ಅದಲ್ಲ, ಸೊ ಆಫೀಸಿನ ವರ್ಕ್ ಇರೋಂಗಿಲ್ಲ. ಸೊ ಸ್ವಲ್ಪ ಇವತ್ತು ಆಟ ಆಡೋಕೆ ಹೋಗು. ಅಲ್ಲಿ ನಮ್ಮ ಚಾಕರಿದ KC ಗ್ರೌಂಡ್ ಅದಲ್ಲ, ಅಲ್ಲಿ ಹೋದ್ಮೇಲೆ ಸಿಗೋಣಂತ. ನಮ್ದು ಎಂಟಿ ಸ್ಟಮಕ್ ವೇಟ್ ಬಂದುಬಿಟ್ಟು ಇವತ್ತು 78.80. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಟ ಆಡೋಕೆ ಹೋಗಮ್ಮ. ಮನೆಯಲ್ಲೆಲ್ಲ ಕ್ರಿಕೆಟ್ ಆಡಿ ಬಂದೇವಿ. ಈ ಬೋಸುಡಿ ಮಕ್ಕಳು ಉದ್ರಿ ಈಗ ತಿನ್ನಬಾಡ್ರಲಿ ಎಲ್ಲ ಅಂತಂತಂದ್ರೆ ಇಲ್ಲಿ ಕರ್ಕೊಂಬಂದು ಗೇಸಿಂದ ರೈಸ್ ಕೌಂಟ್. ಈಗ ಇದು ಯಾವ್ದು ಪುರಿ ಹೊಡೆದಾರ. ಈಗ ಮತ್ತೀಗ ಸಾಬ್ ಇದು ತಿಂತಾನಂತೀಗ. ಏನು ತಿಂತಪ್ಪ? ಜಾಮೂನ್. ಎಷ್ಟು ನೀರ್ರಿ ಗೌಡ್ರೆ? ನೀಪ ಪೂರಿ ರೈಸ್ ಆಗ ಸಾಕು ನಾವು ಮತ್ತೆ ಕಲಾಸ್ ಅಂದನ್. ಅಲ್ಲಿಗೆ ಬರ್ತೀನಿ ಈಗ. ಬಟ್ ಅದಕ್ಕಿಂತ ಮುಂಚೆ ಒಂದು ಚಿಕ್ಕದಾಗಿ ಇನ್ನೊಂದು ಕ್ಲಾರಿಟಿ ತಗೊಂಡ್ಬಿಡೋಣ. ವಿಜ್ಜ ಮತ್ತು ನಮ್ಮ ಅಭಿ ಫೋನ್ ಮಾಡ್ಯಾರ, ಹೊರಗೆ ಪಾಪ ನೋಡಮ್ಮ ಏನಾದ್ರು ಪ್ಲ್ಯಾನ್ ಮಾಡೋಣ, ಗುಲ್ಬರ್ಗ ಹೋಗ್ಬೇಕಂತಿರ್ತೀವಿ ಈ ಮೂವಿ ನೋಡ್ಲಕ್ಕ. ಸೊ ನಮ್ಮ ಜೂನಿಯರ್ ಗೋಸ್ಟ್ ಒಂದು ಹೋಗ್ತೀನಿ. ಸೊ ಇಂಟ್ರೊಡ್ಯೂಸ್ ಮಾಡ್ಬೇಕಲ್ಲ, ಜೂನಿಯರ್ ಗೋಸ್ಟಿಗೆ ಮಾಡ್ತೀನಿ ಈಗ ಇಂಟ್ರೊಡ್ಯೂಸ್. ಸೊ ಸ್ಟೇ ಟ್ಯೂನ್ಡ್. ಇದೆ ನೋಡ್ರಿ ಜೂನಿಯರ್ ಗೋಸ್ಟ್. ಎಲ್ಲ ರೈಡಿಂಗ್ ಪಾರ್ಟ್ನರ್ ಇದೆ ನಮ್ದು. ಇನ್ನು ಲೋಡ್ ಆದಾಗ ಬೇರೆ ಇರ್ತದೆ ಇದು, ಅವಾಗ ಮತ್ತೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಅವಾಗ ಲೋಡ್ ಆದಾಗ. ಅಭಿ ಮತ್ತು ಮಂಜು ಒಬ್ಬ ಚಹಾ ಕುಡಿತೀನಿ, ಒಬ್ಬ ಮನೆಗೆ ಹೋದಂತ ಹೋಗ್ಯಾರ. ಇವಾನಲ್ಲಿ ವಿಜ್ಜೆ ಎಳ್ನೀರು ಕುಡಿಯಮಂತ ಎಷ್ಟು ಬಂದಾನ. ಇಲ್ಲಿ ಬಂದು ನೋಡಿ ಎಳ್ನೀರು ಕುಡ್ಲಾಕ. ಎಳ್ನೀರು ಕಾಯಿಲೆ ಅಂತ ಏನೋ ಈಸಿ ಎಳ್ನೀರು ಅವಿನ ಇಲ್ಲಿ ಅವಲಿಷ್ಟು ಎಳ್ನೀರು ಅವಿನ. ಎಳ್ನೀರು ಕುಡಿದು ವಾಪಸ್ ಮನೆ ಕಡೆಗೆ ಹೊಂಟೀವಿ. ಈಗ ಊಟ ಟೈಮ್ ಅದ, ಮನೆಗೆ ಹೋಗಿ ಊಟ ಮಾಡ್ಕೋಬೇಕು. ಅದಾದ ತಕ್ಷಣ ಮತ್ತೆ ಈಗ ವಾಪಸ್ ಇವರು ಹೊರಗೆ ಊಟಕ್ಕೆ ಹೋಗಂದ್ರೆ ನಾವು ಹೊರಗೆ ಊಟ ಮಾಡಲ್ಲ, ಹಂಗಾಗಿ ನನ್ನ ಡಯಟ್ ಮುಗಿಸ್ಕೊಂಡು ಅದಾದ ತಕ್ಷಣ ಮತ್ತೆ ವಾಪಸ್ ಅವ್ರ ಬಳಿ ಹೋಗಮ್ಮ. ಅವ್ರು ಏನು ಊಟ ಮಾಡ್ತಾರೆ ಏನೆಲ್ಲ ನೋಡ್ಕೊಂಡು ಸ್ವಲ್ಪ ಅವ್ರ ಜೊತೆ ಸುಮ್ಮನೆ ಕಂಪ್ನಿ ಕೊಟ್ಟು ಮತ್ತೆ ವಾಪಸ್ ಮನೆಗೆ ಬಂದು ರೆಸ್ಟ್ ಮಾಡಮ್ಮ. 100 ಗ್ರಾಮ್ ವೆಜ್ಜೀಸ್, ಆಮೇಲೆ 80 ಗ್ರಾಮ್ ರೈಸ್, 150 ಗ್ರಾಮ್ ಚಿಕನ್. ಮಧ್ಯಾಹ್ನ ಲಂಚ್ ಇದು. ಅಲ್ಲಿ ನೋಡಿ ಕಳ್ಳಿ ಬೇಕಂಗ ಹೆಂಗೆ ಮುಚ್ಚಾಗತ್ತ ನಾವಾಗ ಮಂಜು. ರಾಕ್ಸ್ ತಮ್ಮ ನಿಂದೇನಪ್ಪ ಪಾರ್ಟಿದ? ನಮ್ದು ಊಟ ಆಯ್ತು, ಸುಮ್ ಕರೆದಾರ. ನಾ ಮತ್ತೆ ಊಟ ಮಾಡಕತ್ತಿಲ್ಲ, ಫುಲ್ ಟೆನ್ಷನ್ ಹೆಂಗಿರ್ ಮತ್ತು. ಇವಾಗ ಎಲ್ಲರೂ ಊಟ ಮುಗಿತ್ತು. ಬಂದು ವಾಪಸ್ ಗಾಡಿ ಒಳಗೆ ಹಾಕಿ ಪಾರ್ಕ್ ಮಾಡೀನಿ. ನೆಕ್ಸ್ಟ್ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಸಾಯಂಕಾಲ ಹೋಗಮ್ಮ. ಆದ ತಕ್ಷಣ ಮತ್ತೆ ಈಗ ಎತ್ತೀನಿ 7:30 ಆಗ್ಯದ. ಈಗ ಹೊರಗೆ ಹೋಗ್ಬೇಕು, ಒಂದು ಕಾಫಿ ಕುಡಿಯಮ್ಮ. ಆಮೇಲೆ ಹುಡುಗರಿಗೆ ಬಿಟ್ಟಾಗಮ್ಮ ಏನೇನಂತ ಹುಡುಗರೆಲ್ಲ ನೋಡಮ್ಮ. ಇವತ್ತೆಲ್ಲ ರೆಸ್ಟೇ ಅಲ್ಲ, ಸೊ ವರ್ಕೌಟ್ ಅದೇನು ಇರೋಂಗಿಲ್ಲ, ಸಿಂಪಲ್ ರೆಸ್ಟೇ. ಸೊ ಇವತ್ತಿದು ಪ್ರೋಟೀನ್ ತೊಗೋಬೇಕೀಗ. ಪ್ರೋಟೀನ್ ತೊಗೊಂಡು ಪ್ರೋಟೀನ್ ಇಂಟೇಕ್ ಕಂಪ್ಲೀಟ್ ಮಾಡ್ಕೊಂಡು ಹುಡುಗರಿಗೆ ಬಿಟ್ಟೆ ಬಂದ್ಮೇಲೆ ಆಯ್ತು. ಏನು ಜಾಸ್ತಿ ಇರಲ್ಲ, ರೋನಿ ತಿರುಗಾಡ್ಸೋದು, ಊಟ ಮಾಡೋದು, ಮಲ್ಕೊಂಬಿಡೋದು ಅಷ್ಟೇ. ಇವತ್ತು ಉಳಿದ್ರದೆಲ್ಲ ಮತ್ತೆ ಅಪ್ಡೇಟ್ ಮಾಡ್ತೀನಂತ. ಸೊ ಆಮೇಲೆ ಸಿಗಮ್ಮೆಲ್ಲ. ಮನೆಗೆ ಹೊಂಟೀವಿ ಈಗ. ಮನೆಗೆ ಹೋಗಿ ಊಟ ಮಾಡ್ಬೇಕು. ಊಟ ಆದ ತಕ್ಷಣ ಒಂದು ಸ್ವಲ್ಪ ರೋನಿಗೆ ವಾಕ್ ಮಾಡಿಸಿ ಮತ್ತೆ ವಾಪಸ್ ಇದಾಯ್ತು ಮಕ್ಕೋಬೇಕು. ಇವತ್ತೇನು ವರ್ಕೌಟ್ ಇಲ್ಲ, ಏನಿಲ್ಲ ಜಾಸ್ತಿ, ಏನು ಟಯರ್ಡ್ ಇಲ್ಲ ಇವತ್ತು. ನೋಡಮ್ ಮತ್ತೆ ಮನೆಗೆ ಹೋದ ತಕ್ಷಣ ಊಟ ಆದಮೇಲೆ ಸಿಗಮ್ಮಂತ ರೋನಿಗೆ ವಾಕ್ ಮಾಡ್ಕೊಂಡು ಹೋಗ್ತೀನಿ, ಅವಾಗ ಕರ್ಕೊಂಡು ಹೋದಾಗ. 100 ಗ್ರಾಮ್ ವೆಜ್ಜೀಸ್, 100 ಗ್ರಾಮ್ ಕರ್ಡ್, ಅದಾದಮೇಲೆ 80 ಗ್ರಾಮ್ ರೈಸ್, 150 ಗ್ರಾಮ್ ಚಿಕನ್. ಇದು ಇವತ್ತಿಂದ ಡಿನ್ನರ್. ಇದಿಷ್ಟು ತೊಗೊಂಡ್ಮೇಲೆ ಊಟ ಮುಗಿಸ್ಕೊಂಡು ರೋನಿಗೆ ವಾಕಿಂಗ್ ತಂದು ಹೋಗಮ್ಮ. ಇದು ರೋನಿ ವಾಕಿಂಗ್ ಟೈಮು. ವಾಕಿಂಗ್ ಆಯ್ತು, ರೋನಿದೆಲ್ಲ ಆಯ್ತು. ಇವತ್ತಿಗೆ ಇಷ್ಟೇ ಸಾಕು. ನಾಳೆಯಿಂದ ಮತ್ತೆ ಏನೇನು ಮಾಡ್ತೀವಲ್ಲ ಮತ್ತೆ ಸಿಗಮ್ಮಂತ. ಸೊ ಸೈನಿಂಗ್ ಆಫ್ ನಾವು. ಗುಡ್ ನೈಟ್. ಆಡಿಯೋ ವಿಡಿಯೋದಾಗ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ಹೊಟ್ಟೆ ಹಾಕಿರಪ್ಪ.